ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ 4 ಆರೋಪಿಗಳು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಆರೋಪಿಗಳನ್ನು 1ನೇ ACJM ಕೋರ್ಟ್ಗೆ ಹಾಜರುಪಡಿಸಿದೆ CID ತಂಡ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದಲ್ಲಿ ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ CID ವಶದಲ್ಲಿದ್ದಾರೆ. ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿದೆ. ನಿಖಿಲ್ ಸೋಸ್ಲೆ, ಸುನಿಲ್ ಮ್ಯಾಥ್ಯೂ, ಕಿರಣ್ ಶಮಂತ್ ಈ ನಾಲ್ವರು ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. 9 ದಿನಗಳ ಕಾಲಕ್ಕೆ ವಶಕ್ಕೆ ಕೇಳಿದೆ CID ತನಿಖಾ ತಂಡ. CID ವಶಕ್ಕೆ ನೀಡದಂತೆ ಆರೋಪಿಗಳ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿ ಆದೇಶ ಹೊರಬಿದ್ದಿದೆ. ಆರೋಪಿಗಳ ಪರವಾಗಿ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡಿಸಿದ್ದಾರೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ನಡೆದಿದೆ. ವಿಚಾರಣೆ ನಾಳೆಗೆ ಮುಂದೂಡಿದ್ರೂ ಕೂಡ CID ವಶಕ್ಕೆ ಪಡೆಯುವ ಪ್ರಯತ್ನ ಮಾಡ್ತಾ ಇದೆ. ಇಷ್ಟು ತುರ್ತಾಗಿ ವಶಕ್ಕೆ ಪಡೆಯುವಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ ಚೌಟಾ ಪ್ರಶ್ನೆ ಮಾಡಿದ್ದಾರೆ. ವಶಕ್ಕೆ ಪಡೆಯುವಂಥ ತುರ್ತು ಏನಿದೆ, ಅವಶ್ಯಕತೆ ಏನಿದೆ, ಅರ್ಜೆನ್ಸಿ ಏನಿದೆ, ತನಿಖೆ ಮಾಡುವ ಅಗತ್ಯವಿದೆ ಅಂತ ಹೇಳಿ ಇನ್ನೊಂದು ಕಡೆ SPP ಹೇಳ್ತಾ ಇದ್ದಾರೆ. ಈ 4 ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದೆ CID. ಈ ಮಧ್ಯೆ ಇನ್ನೂ 9 ದಿನಗಳ ಕಾಲ ವಶಕ್ಕೆ ಕೊಡಿ ಅಂತ ಕೇಳ್ತಾ ಇದೆ. ಹೈಕೋರ್ಟ್ ಆದೇಶದವರೆಗೂ ಕೂಡ ಕಸ್ಟಡಿಗೆ ನೀಡಬಾರದು. ಆರೋಪಿಗಳ ಪರ ವಕೀಲ ಸಂದೇಶ್ ಚೌಟಾ ಮನವಿ ಮಾಡಿಕೊಂಡಿದ್ದಾರೆ. ಸಂದೇಶ್ ಚೌಟಾ ಮನವಿ ಒಂದೇ, ಹೈಕೋರ್ಟ್ನಲ್ಲಿ ನಿರ್ಧಾರ ಆಗುವವರೆಗೂ ಕೂಡ ವಶಕ್ಕೆ ತೆಗೆದುಕೊಳ್ಳೋದು ಬೇಡ. ಹೈಕೋರ್ಟ್ ತೀರ್ಪನ್ನು ಕಾಯ್ತಾ ಇದ್ದಾರೆ ಮ್ಯಾಜಿಸ್ಟ್ರೇಟ್. ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಬಟ್ ಹೈಕೋರ್ಟ್ ತೀರ್ಪು ಬರಬೇಕಲ್ಲ. ಹೈಕೋರ್ಟ್ನಲ್ಲಿ ಯಾವ ತೀರ್ಪು ಬರುತ್ತೆ ಅದನ್ನು ನೋಡಿಕೊಂಡು ತೀರ್ಮಾನ ಮಾಡಬೇಕು ಅಂತ. ಒಂದು ಕಡೆ ಹೈಕೋರ್ಟ್, ಇನ್ನೊಂದು ಕಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಸೊ ಏನಾಗುತ್ತೆ, ಹೈಕೋರ್ಟ್ನಲ್ಲಿ ಯಾವ ತೀರ್ಪು ಬರುತ್ತೆ ಅಂತ ನೋಡಬೇಕಾಗಿದೆ. ಅದರ ಮಧ್ಯೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ 9 ದಿನಗಳ ಕಾಲ ಕಸ್ಟಡಿ ಕೊಡ್ತಾರಾ ಇಲ್ವಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, 2 ಕೋರ್ಟ್ಗಳಲ್ಲೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ನಡೀತಾ ಇದೆ. ಏನೆಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ದಶರಥ್, ಈಗಾಗಲೇ ಏನು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಸಿರುವ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಆರೋಪಿಗಳು ಏನು ಸುಮಾರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕೊಡಲಾಗಿತ್ತು. ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ CID ಅಧಿಕಾರಿಗಳು ತಮ್ಮ ವಶಕ್ಕೆ ನೀಡುವಂತೆ 9 ದಿನಗಳ ವಶಕ್ಕೆ ನೀಡುವಂತೆ ಮನವಿಯನ್ನ ಮಾಡಿದ್ರು. ಆದ್ರೆ ಈಗಾಗಲೇ ಆರೋಪಿಗಳ ಪರ ವಕೀಲರು ಈಗಾಗಲೇ ಅಬ್ಜೆಕ್ಷನ್ ಅನ್ನ ಮಾಡಿರುವಂತದ್ದು. ಹೈಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದರ ಅರ್ಜಿಯ ವಿಚಾರಣೆಯ ಆದೇಶ ಬರೋವರೆಗೂ ಕೂಡ ಇವ್ರನ್ನ ಪೊಲೀಸರ ಕಸ್ಟಡಿಗೆ ಕೊಡಬಾರದು ಅಂತೇಳಿ ಈಗಾಗಲೇ ಅಬ್ಜೆಕ್ಷನ್ ಅನ್ನ ಹಾಕೊಂಡಿದ್ದಾರೆ. ಈಗ ನ್ಯಾಯಾಲಯ ಕೂಡ ಏನು SPP ಅವ್ರನ್ನ ಪ್ರಶ್ನೆಯನ್ನ ಮಾಡಿರುವಂತದ್ದು. ಹೈಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಅಷ್ಟು ಅರ್ಜೆನ್ಸಿ ಏನಿದೆ ನಿಮ್ಗೆ ಇವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳಕ್ಕೆ ಅಂತೇಳಿ ಈಗಾಗಲೇ SPP ಅವರು ನ್ಯಾಯಾಲಯಕ್ಕೆ ಉತ್ತರವನ್ನು ಕೊಡ್ತಾ ಇರುವಂತದ್ದು. ಪ್ರಕರಣದ ತನಿಖಾ ಭಾಗವಾಗಿ ಆರೋಪಗಳನ್ನ ವಶಕ್ಕೆ ಪಡಿಬೇಕು. ಸೊ ಈ ಕಾರಣಕ್ಕಾಗಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಮನವಿಯನ್ನ ಮಾಡ್ತಾ ಇರುವಂತದ್ದು. ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಅಂದ್ರೆ ಹೈಕೋರ್ಟ್ ನ ಆದೇಶ ಬರುವವರು ಕೂಡ ಆರೋಪಗಳನ್ನ ಈಗಾಗಲೇ CID ಅಧಿಕಾರಿಗಳ ಕಸ್ಟಡಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಇಂಡೈರೆಕ್ಟ್ಲಿ ಆಗಿ ಗೊತ್ತಾಗಿರುವಂತದ್ದು. ಒಟ್ಟಾರೆಯಾಗಿ ಹೈಕೋರ್ಟ್ ನ ಅರ್ಜಿ ವಿಚಾರಣೆ ಮುಗಿದ ನಂತರ ಆರೋಪಿಗಳನ್ನ ಒಂದು CID ಅಧಿಕಾರಿಗಳಿಗೆ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ನಾವು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.